ಥ್ಯಾಂಕ್ ಯು ಅಣ್ಣ. ಕರ್ತನ ಸ್ತೋತ್ರ ಉಂಟಾಗಲಿ. ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಈ ಜೂಮ್ ಮೀಟಿಂಗಲ್ಲಿ ಆಯಾ ಸ್ಥಳಗಳಿಂದ ಕೂಡಿ ಬಂದಂಥ ದೇವರ ಸೇವಕರಿಗೂ, ಸಭಾ ಹಿರಿಯರಿಗೂ, ಸಹೋದರ ಸಹೋದರಿ ಎಲ್ಲರಿಗೂ ಸಹ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳನ್ನು ನಡೆಸ್ತೇನೆ. ಪ್ರೇರೆ, ಕಳೆದ ವಾರ ದೇವರು ನಮ್ಮ ಸಂಗಡ ಇದ್ದು ಈ ವಾರವೆಲ್ಲವೂ ಆತನ ಕೃಪೆ. ಕಳೆದ ತಿಂಗಳು ಈ ವಾರದಲ್ಲಿ ತಾನು ನಮ್ಮನ್ನು ಜೊತೆಯಾಗಿ ನಡೆಸಿ ಮತ್ತೊಮ್ಮೆ ಆತನ ಸನ್ನಿಧಿಯಲ್ಲಿ ಕೂಡಿ ಬರಲು ಆತನು ಕೊಟ್ಟಂಥ ಕೃಪೆ, ಆತನ ಪ್ರೀತಿ ಸಹಕಾರಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವನಾಗಿದ್ದೇನೆ. ಈ ಸಂಜೆ ವೇಳೆಯಲ್ಲಿ ದೇವರ ಮಹಾಕೃಪೆ, ಯಾಕೆಂದರೆ ಕಳೆದ ವಾರ ನೋಡ್ತಾ ಇದ್ದೆವು ವಿಧೇಯತೆ ಎಂಬುದಾಗಿ. ಅದರ ವಾಕ್ಯ ಸಂದೇಶವನ್ನು ಕೊಡೋದಕ್ಕೆ ಎಂಥ ಸಮಯದಲ್ಲಾದರೂ ನಾವು ಸಿದ್ಧರಾಗಿರಬೇಕು. ಒಬ್ಬ ಸೈನಿಕನು ರಣರಂಗದಲ್ಲಿ ಹೋರಾಡುವುದಕ್ಕೆ ತನ್ನ ಆಯುಧಗಳನ್ನು ಸಿದ್ಧ ಮಾಡಿಟ್ಟುಕೊಂಡು ಹೇಗಿರ್ತಾನೋ, ಯಾವ ಸಮಯದಲ್ಲಾದರೂ ಸಂಸಿದ್ಧರಾಗುವಂಥ ಒಂದು ಕೃಪೆ, ವಾಕ್ಯ ಸಂದೇಶವನ್ನು ಕೊಡುವಂಥ ಒಂದು ಭಾಗ್ಯ ಮತ್ತು ಕೇಳಿಸಿಕೊಳ್ಳುವಂಥ ಒಂದು ಸೌಭಾಗ್ಯ, ಪ್ರತಿದಿನವೂ ಅದರ ಮಾತುಗಳನ್ನು ಕೇಳೋದಕ್ಕೆ ದೇವರು ನಮ್ಮನ್ನು ಸಂಸಿದ್ಧ ಮಾಡೋದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಏಕೆಂದರೆ ಒಂದು ವಾಕ್ಯವು ಜೀವಕರವಾಗಿರುವಂಥದ್ದು, ಜೇನಿಗಿಂತ ರುಚಿಕರವಾಗಿರುವಂಥದ್ದು, ಬೆಳ್ಳಿ ಬಂಗಾರಕ್ಕಿಂತ ಅಮೂಲ್ಯವಾದ ಈ ವಾಕ್ಯಗಳು ಪ್ರೇರೆ ದೇವರು ನಮ್ಮ ಬಳಿಗೆ ತರುತ್ತಿದ್ದಾನೆ. ಇದಕ್ಕೆ ಎಷ್ಟೋ ಸಂತೋಷವುಳ್ಳವರಾಗಿ ಈ ಸಂಜೆ ವೇಳೆಯಲ್ಲಿ ದೇವರ ವಾಕ್ಯವನ್ನು ನಾವು ಕೇಳಿಸಿಕೊಳ್ಳೋಣ. ನಾನು ಕಳೆದ ವಾರಗಳಿಂದ ತೆಗೆದುಕೊಂಡಿರುವಂಥ ಒಂದು ಭಾಗ ಸತ್ಯವೇದದಲ್ಲಿ ಭಕ್ತನಾದ ಪೌಲನು ಬರೆಯಲ್ಪಟ್ಟಂಥ ಪತ್ರಿಕೆಗಳಲ್ಲಿ ಮೊದಲನೆಯ ಪತ್ರಿಕೆಯಾಗಿರುವಂಥ ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ಪೀಠಿಕೆ ಮತ್ತು ಪೌಲನ ಪರಿಚಯ, ಪೌಲನ ಪ್ರಸ್ತಾಪನೆ, ಸಮರ್ಪಣೆ ಮತ್ತು ಗಲಾತ್ಯದ ಸಭೆಯವರು ದುರ್ಬೋಧೆಗಳಿಂದ ತುಂಬಿರುವಾಗ, ಗಲಿಬಿಲಿಯಲ್ಲಿರುವಾಗ ಅವರನ್ನು ಆತ್ಮೀಯವಾಗಿ ನಡೆಸೋದಕ್ಕೋಸ್ಕರವಾಗಿ, ಆತ್ಮಿಕತೆಯಲ್ಲಿ ಬೆಳೆಸೋದಕ್ಕೋಸ್ಕರವಾಗಿ ಪೌಲನು ಧರ್ಮಶಾಸ್ತ್ರದಿಂದ ಮತ್ತು ಕ್ರಿಸ್ತನ ನಂಬಿಕೆಯಲ್ಲಿ ಹೇಗೆ ಬಲಗೊಳ್ಳಬೇಕು, ಯಾವುದಕ್ಕೆ ನಾವು ದಾಸರಾಗಿರಬೇಕೆಂಬುದಾಗಿ ಪೌಲನು ಗಲಾತ್ಯದ ಸಭೆಯವರಿಗೆ ಹೇಳುವಂಥದ್ದು ವಿಷಯಗಳನ್ನು ನಾವು ಕಲಿತಾ ಬಂದಿದ್ದೇವೆ. 5ನೇ ಅಧ್ಯಾಯದಲ್ಲಿ ನಾವು ಈಗಾಗಲೇ 2 ಪಾಠಗಳನ್ನು ಕಲಿತಿದ್ದೇವೆ ಪ್ರೇರೆ. 5ನೇ ಅಧ್ಯಾಯದಲ್ಲಿ 5 ಪಾಠಗಳನ್ನು ದೇವರಾತ್ಮನ ಪ್ರೇರಣೆಯಿಂದ ಸಿದ್ಧ ಮಾಡಿದಾಗ ಈ ದಿನ ಆಕಸ್ಮಿಕವಾಗಿ ಸಿದ್ಧತೆಯಾಗಿದೆ. ಕಳೆದ ಸಾರಿ ನಾವು 2ನೇ ಪಾಠದಲ್ಲಿ ಕಲಿಯುತ್ತಿರುವಂಥದ್ದು ಸತ್ಯಕ್ಕೆ ವಿಧೇಯರಾಗಿ ನಡೆದುಕೊಳ್ಳಬೇಕು. ಸತ್ಯಕ್ಕೆ ವಿಧೇಯರಾಗಿ ನಡೆದುಕೊಂಡಂಥ ಕೆಲವು ವಿಷಯಗಳನ್ನು ನಾವು ಸಾಕ್ಷಿಗಳಾಗಿ ನಾವು ಧ್ಯಾನ ಮಾಡ್ತಾ ಬಂದೆವು. ರಾಹಾಬಳು, ಸಮರಳು ಮತ್ತು ಸುಂಕದವನು, ಹೀಗೆ ಸತ್ಯಕ್ಕೆ ವಿಧೇಯರಾಗಿ ನಡೆದುಕೊಳ್ಳುವುದು ದೇವಚನರ ಒಂದು ಕರ್ತವ್ಯ. ವಿಧೇಯತೆಯಲ್ಲಿರುವಂಥದ್ದು ಶಾಂತರು, ನಿರ್ಮಲ ಚಿತ್ತರು, ನಿರ್ದೋಷಿಗಳೆಂಬುದಾಗಿ ನಾವು ಕಲಿತಾ ಬಂದೆವು. ಈ ದಿನ ಅದೇ 5ನೇ ಅಧ್ಯಾಯದ 3ನೇ ಭಾಗಕ್ಕೆ ಹೋಗುವಾಗ 5ನೇ ಅಧ್ಯಾಯದ 13ರಿಂದ 15 ತನಕ 3ನೇ ಭಾಗವಾಗಿ ವಿಭಾಗಿಸುವಾಗ ಆ ಒಂದು ಭಾಗಕ್ಕೆ ಕೊಟ್ಟಂಥ ಹೆಸರು ಸ್ವಾತಂತ್ರ್ಯ ಹೊಂದಿದವರು ಒಬ್ಬರಿಗೊಬ್ಬರು ಸೇವೆ ಮಾಡಿ. ಈ ಸ್ವಾತಂತ್ರ್ಯ ಹೊಂದಿದಂಥವರು ಹೇಗೆ ಸೇವೆ ಮಾಡಬೇಕೆಂಬುದಾಗಿ ಭಕ್ತರಾದ ಪೌಲನು 13, 14, 15 ವಾಕ್ಯದಲ್ಲಿ ನೋಡುವಾಗ ಗಲಾತ್ಯದವರಿಗೆ ಬರೆದ ಪತ್ರಿಕೆಯ 5ನೇ ಅಧ್ಯಾಯದ 13ನೇ ವಚನ ನಾವು ಓದಿಕೊಳ್ಳೋಣ. ಸಹೋದರರೇ, ನೀವು ಸ್ವತಂತ್ರರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು. ಆದರೆ ನಿಮಗಿರುವ ಸ್ವಾತಂತ್ರ್ಯವನ್ನು ಶರೀರಾಧೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸು ಎಂಬ ಒಂದೇ ಮಾತಿನಲ್ಲಿ ಧರ್ಮಶಾಸ್ತ್ರಗಳು ಅಡಕವಾಗಿದೆ. ಆದರೆ ನೀವು ಒಬ್ಬರನ್ನೊಬ್ಬರು ಕಚ್ಚಿ ಅರಕೊಂಡು ನುಂಗುವವರಾದರೆ ಒಬ್ಬರಿಂದೊಬ್ಬರು ನಾಶವಾದಿರಿ, ನೋಡಿರಿ. ಕರ್ತನ ಸ್ತೋತ್ರ ಉಂಟಾಗಲಿ ಪ್ರೇರೆ. ದೇವರು ಈಗಾಗಲೇ ವಾಕ್ಯ ಸಂದೇಶಕ್ಕೋಸ್ಕರವಾಗಿ ಹಿರಿಯರು ಪ್ರಾರ್ಥನೆ ಮಾಡಿದ್ರಿಂದ ದೇವರು ಒಂದು ವಾಕ್ಯವನ್ನು ಆಶೀರ್ವದಿಸಲಿ. ನಾವು ಕಲಿಯುವುದಕ್ಕಿರುವಂಥ ಈ ಒಂದು ಸಂದೇಶದಲ್ಲಿ ಸ್ವಾತಂತ್ರ್ಯವನ್ನು ಹೊಂದಿದಂಥವರು, ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟು ಬಿಡುಗಡೆಯಾದಂಥವರು, ರಕ್ಷಿಸಲ್ಪಟ್ಟಂಥವರು ಒಬ್ಬರಿಗೊಬ್ಬರು ಸೇವೆ ಮಾಡಿದೆ ಎಂಬುದಾಗಿ ಹೇಳುವಂಥ ಈ 3 ಪದಗಳಲ್ಲಿ 2 ವಿಷಯಗಳು
ಒಂದೇ ಪದ 2 ಸಾರಿ ಬರೆಯಲ್ಪಟ್ಟಿರುವಾಗ ಈ ದಿನ ಆ ಒಂದು ವಾಕ್ಯವನ್ನು ಕಲಿಯೋದಕ್ಕೆ ಕರ್ತನ ಆತ್ಮನನ್ನು ಸಿದ್ಧನಾಗಿದ್ದೇನೆ. ಅದು ವಾಕ್ಯ ಎನ್ನುವುದನ್ನು ಗಮನಿಸುವಾಗ ಬೇರೆ 13ನೇ ವಾಕ್ಯದಲ್ಲಿ ಬಂದಿರುವಂಥ ಕೊನೆ ಭಾಗ, ಶರೀರ ದೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. 14ನೇ ವಾಕ್ಯಕ್ಕೆ ಬರುವಾಗ ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸು. ಇಲ್ಲಿ ಪ್ರೀತಿಯಿಂದ ಪ್ರೀತಿ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹಾಗಾದರೆ ಈ ರಾತ್ರಿ ನಾವು ಕಲಿಯುವುದಕ್ಕೆ ಇರುವಂಥದ್ದು, ನಾವು ಧ್ಯಾನ ಮಾಡೋದಕ್ಕೆ ಕರ್ತನ ಮಹಾಕೃಪೆಯಿಂದ ನಾನು ಸಿದ್ಧನಾಗಿರುವಂಥ ಒಂದು ಸಂದೇಶ, ಸ್ವಲ್ಪ ಸಮಯದಲ್ಲಾದರೂ ನನಗೆ ಕೊಟ್ಟಿರುವಂತಹ ಸಂದೇಶದಲ್ಲಿ ನೋಡುವ ಪ್ರೀತಿಯ ಪಾಠ. ಪ್ರೀತಿ ತಿಳಿದಿರುವಂಥವರು ಯಾರೂ ಇಲ್ಲ. ಅನೇಕರಾಗಿ ಪ್ರೀತಿ ಮಾಡುವವರನ್ನು ಗಮನಿಸ್ತೇವೆ. ಹಾಗಾದರೆ ಈ ರಾತ್ರಿ ನಾವು ಕಲಿಯುವುದಕ್ಕಿರುವಂಥದ್ದು ಪ್ರೀತಿ. ಈ ಒಂದು ಪ್ರೀತಿಯ ಪಾಠಕ್ಕೆ ನಾವು ಬರುವಾಗ, ಪ್ರೀತಿ ಎಂಥದ್ದು, ಪ್ರೀತಿಯಲ್ಲಿ ಏನಿರಬೇಕು, ಪ್ರೀತಿಯಲ್ಲಿ ಯಾವುದು ಇರಬಾರದು. ಪೌಲನು ಹೇಳ್ತಾನೆ, ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿ. ಪ್ರೀತಿಯು ಸೇವೆ ಮಾಡುವಂಥದ್ದು, ಪ್ರೀತಿಯು ಸಹಿಸಿಕೊಳ್ಳುವಂಥದ್ದು. 1 ಕೊರಿಂಥಿ 13ನೇ ಅಧ್ಯಾಯಕ್ಕೆ ನಾವು ಬಂದಾಗ ಪೌಲನು ಬಹಳ ಸ್ಪಷ್ಟವಾಗಿ ಆ ಪ್ರೀತಿಯ ಪಾಠದಲ್ಲಿ ಹೇಳಿದ್ದಾನೆ. ಅದೇ ಈ ಪ್ರೀತಿ ಹೇಗೆ ಸೇವೆ ಮಾಡಿದ್ದು, ಈ ಪ್ರೀತಿ ಹೇಗೆ ನಮ್ಮನ್ನು ನಡೆಸಿದ್ದೆ ಎಂಬುದಾಗಿ ನಾವು ಗಮನಿಸುವಾಗ ಈ ರಾತ್ರಿ ಪ್ರೀತಿಯಲ್ಲಿರುವಂಥ ಕೆಲವು ಲಕ್ಷಣಗಳನ್ನು, ಸುಮಾರು 7 ವಿಷಯಗಳು, ಪ್ರೀತಿಯ 7 ಲಕ್ಷಣಗಳು, ಪ್ರೀತಿಯ 7 ಭಾವಗಳು, ಪ್ರೀತಿಯಲ್ಲಿ ಇರಬೇಕಾಗಿರುವಂಥ ಪ್ರಾಮುಖ್ಯವಾದ ಗುಣಗಳು ಈ ರಾತ್ರಿ ನಾವು ಕಲಿತುಕೊಳ್ಳೋಣ. ಯಾಕೆಂದರೆ ಕರ್ತನಾದ ಯೇಸು ಕ್ರಿಸ್ತರಿಂದ ಆ ಪ್ರೀತಿಯನ್ನು ಕಂಡುಕೊಂಡಂಥ ಪೌಲನು ಆತನ ಶಿಷ್ಯರನ್ನು ಹಿಂಸಿಸೋದಕ್ಕೋಸ್ಕರವಾಗಿ ಹೋಗುತ್ತಿರುವ ಸೌಲನು ಯಾವಾಗ ಆ ಯೇಸು ಕ್ರಿಸ್ತನ ಸ್ವರವನ್ನು ಕೇಳಿಸಿಕೊಂಡು ಆ ಕರುಣಾಮಯ ಪ್ರೀತಿಯ ಆ ಒಂದು ಮಾತುಗಳನ್ನು ಕೇಳಿಸಿಕೊಂಡು ವಿಧೇಯನಾದಂಥ ಪೌಲನು ಇಲ್ಲಿ ಹೇಳ್ತಿದ್ದಾನೆ ಪ್ರೀತಿಯ ಬಗ್ಗೆ. ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸು. ಹಾಗೆ ಈ ಪ್ರೀತಿಯಲ್ಲಿ ಏನಿರಬೇಕು, ಈ ಪ್ರೀತಿಯಲ್ಲಿ ಯಾವುದು ಅಡಕವಾಗಿರಬೇಕು ಎಂಬುದಕ್ಕೋಸ್ಕರ 7 ವಿಷಯಗಳನ್ನು, ಅನೇಕ ವಿಷಯಗಳುಂಟು. ಈ ರಾತ್ರಿ ನಾನು ದೇವರ ವಾಕ್ಯ ಸಂದೇಶದಲ್ಲಿ ತಿಳಿಸೋದಕ್ಕೋಸ್ಕರವಾಗಿ ಸಿದ್ಧವಾಗಿರುವಂಥ ವಿಷಯಗಳು. ಒಂದು ವೇಳೆ ನೀವು ಬರೆದುಕೊಳ್ಳುವುದಾದರೆ ಬರೆದುಕೊಳ್ಳಬಹುದು, ಅದು ಕಲಿಯುವಂಥವರಿಗೆ ಬೇಕಾಗಿರುವಂಥದ್ದು. ಮೊದಲದಾಗಿ ಹಳೆಯ ಒಡಂಬಡಿಕೆಗೆ ಬರುವಾಗ ದೇವರ ಪ್ರೀತಿ ಎಂಥದ್ದು, ಆತನು ಆ ಒಂದು ಪ್ರೀತಿಯನ್ನು ಹೇಳುವಾಗ ಹೋಶೇಯನ ಗ್ರಂಥದ 14ನೇ ಅಧ್ಯಾಯದ 4ನೇ ವಚನದಲ್ಲಿ ಆತನೊಂದು ಪ್ರೀತಿಯ ಭರವಸೆಯನ್ನು ಕೊಟ್ಟಿದ್ದಾನೆ, ಆ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದಾನೆ. ನಾವು ನೋಡಿಕೊಳ್ಳೋಣ. ಹೋಶೇಯನ ಪ್ರವಾದನೆ ಗ್ರಂಥದ 14ನೇ ಅಧ್ಯಾಯದ 4ನೇ ವಚನದಲ್ಲಿ ನೋಡೋದಾದರೆ ಬೇರೆ ಸ್ವಲ್ಪ ಸಹಕರಿಸಿದರೆ, ಇಲ್ಲಿ ಪವರ್ ಆಗಿದೆ, ನಾನು ಬ್ಯಾಟ್ರಿ ಹಾಕೋದ್ರಿಂದ ಸ್ವಲ್ಪ. ಥ್ಯಾಂಕ್ ಯು. ನೀವೆಲ್ಲ ಸಹಿಸಿಕೊಂಡಿದ್ದಕ್ಕಾಗಿ ತುಂಬ ವಂದನೆಗಳನ್ನು ತಿಳಿಸ್ತೇನೆ. ಈ ಪ್ರೀತಿಯಲ್ಲಿ ಇರುವಂಥ ಒಂದು ಸ್ವಭಾವಗಳು ಅಲ್ಲಿ ಹೋಶೇಯನ ಗ್ರಂಥದಲ್ಲಿ ನಾವು ಗಮನಿಸುವಾಗ ಅಲ್ಲಿ ನೋಡ್ತೇವೆ, ಮನಪೂರ್ವಕವಾಗಿ ಪ್ರೀತಿಸುವೆನು. ಹಾಗೆ ಮನಪೂರ್ವಕವಾಗಿ ಪ್ರೀತಿಸುವೆಂಬುದಾಗಿ ಹೇಳಬೇಕಾದರೆ ಅನೇಕರು ಪ್ರೀತಿ ಮಾಡೋದನ್ನು ನಾವು ಗಮನಿಸ್ತೇವೆ ಲೋಕದಲ್ಲಿ. ಈ ಲೋಕದ ಒಂದು ಪ್ರೀತಿಗಳನ್ನು ನಾವು ನೋಡುವಾಗ ಹಣದಾಸೆಯ ಪ್ರೀತಿ, ಅಂದದ ಪ್ರೀತಿ, ಸೌಂದರ್ಯದ ಮೇಲೆ ಪ್ರೀತಿ ಮಾಡುವ ಜನರನ್ನು ನಾವು ಕಾಣ್ತೇವೆ. ಪ್ರೀತಿ ಮನಪೂರ್ವಕವಾಗಿ ಆಗಾದರೆ ಅರ್ಧಂಬರ್ಧ ಪ್ರೀತಿ ಮಾಡುವಂಥದ್ದು. ಕೆಲವರು ಅವರ ಅಂದ ಚಂದವನ್ನು ನೋಡಿ ಪ್ರೀತಿ ಮಾಡುವುದು, ಹಣಹಾಸ್ತಿಯಲ್ಲಿ ಪ್ರೀತಿ ಮಾಡುವಂಥದ್ದು. ಹಾಗಾದರೆ ಕರ್ತನಾದ ಯೇಸು ಕ್ರಿಸ್ತನು ದೇವರಾತ್ಮದಿಂದ ಹೋಶೇಯನ ಬಗ್ಗೆ ದೇವರು ಮಾತನಾಡುವಾಗ ಇಸ್ರಾಯೇಲರನ್ನ ನಾನು ಮನಪೂರ್ವಕವಾಗಿ ಪ್ರೀತಿಸುವೆನು. ಪ್ರೀತಿಯ ಮೊದಲನೆಯ ಸ್ವಭಾವ ಮನಪೂರ್ವಕವಾಗಿ ಪ್ರೀತಿ ಮಾಡುವಂಥದ್ದು.
ಸಂಪೂರ್ಣವಾಗಿ ಪ್ರೀತಿ ಮಾಡುವಂಥದ್ದು. ಹಾಗೆಯೇ ಪ್ರೀತಿಯ ಮತ್ತೊಂದು ಸ್ವಭಾವ. ಯಾಕಂದರೆ 7 ವಿಷಯಗಳನ್ನು ಎಂಬುದಾಗಿ ಹೇಳಿದಾಗ ಕೊಟ್ಟದ ಸಮಯದಲ್ಲಿ ನಾನು 7 ವಿಷಯಗಳನ್ನು ಹೇಳಿ ಮುಗಿಸೋದಕ್ಕೆ ನಾನು ನೋಡ್ತೇನೆ ಪ್ರೇರೆ. ಮೊದಲನೇ ಪ್ರೀತಿ ಮನಪೂರ್ವಕವಾಗಿ ಪ್ರೀತಿಸುವಂಥದ್ದು, ತನ್ನ ಎಲ್ಲವನ್ನು ಕೊಟ್ಟು, ಅದನ್ನು ಮುಂದೆ ನಾವು ಗಮನಿಸ್ತೇವೆ, ಮನಪೂರ್ವಕವಾದಂಥದ್ದು ಪ್ರೀತಿ. ಎರಡನೇ ಪ್ರೀತಿ ನಾವು ಗಮನಿಸುವಾಗ ಯೆರೆಮೀಯನ ಪ್ರವಾದನೆ ಗ್ರಂಥದ 31:3 ಎಲ್ಲರೂ ತಿಳಿದುಕೊಂಡ ವಿಷಯಗಳೇ, ಆದ್ದರಿಂದ ಸ್ವಲ್ಪ ಕೂಡಿಸಿಕೊಳ್ತೇವೆ ಅಷ್ಟೇ. 31:3 ನೋಡುವಾಗ, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ. ಎಂಥ ಪ್ರೀತಿ? ಶಾಶ್ವತವಾಗಿ. ಮನುಷ್ಯನ ಪ್ರೀತಿ ಅವರು ಕೊಡುವ ತನಕ, ಕೆಲವರು ಅವರ ಅಂದ ಚಂದ ಚೆನ್ನಾಗಿರುವ ತನಕ, ಹೀಗೆ ಮಾನವನ ಪ್ರೀತಿ. ದೇವರ ಪ್ರೀತಿ ಎಂಥ ಪ್ರೀತಿ? ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತವಾದ ಪ್ರೀತಿಯಿಂದಲೇ. ಒಬ್ಬರಿಬ್ಬರು ಸೇವೆ ಮಾಡುವಾಗ, ನಿನ್ನ ನೆರೆಯವರನ್ನು ನಿನ್ನಂತೆ ಪ್ರೀತಿಸುವಾಗ, ಆ ಪ್ರೀತಿಯಲ್ಲಿ ಮೊದಲದಾಗಿ ಮನಪೂರ್ವಕವಾಗಿ ಪ್ರೀತಿಸಬೇಕು, ಎರಡನೇದಾಗಿ ಶಾಶ್ವತವಾಗಿ. ಈ ಲೋಕವನ್ನು ಒಂದೇ ಸಮಯದಲ್ಲಿ ಹೇಳುವಂಥ ಒಂದು ಮಾತುಗಳು, ನಾನು ಈ ಲೋಕವನ್ನು ಬಿಡುವ ತನಕ, ಮರಣವು ನಮ್ಮನ್ನು ಅಗಲಿಸುವವರೆಗೂ ನಾನು ನಿನ್ನನ್ನು ಶಾಶ್ವತವಾಗಿ ಪ್ರೀತಿ ಮಾಡುವೆಂಬುದಾಗಿ ಮದುವೆ ಸಮಯದಲ್ಲಿ ವಧುವರರು ಹೇಳಿಕೊಳ್ಳುವಂಥ ಕೊಡುವಂಥ ಮಾತುಗಳು. ಕೆಲವರು ಈ ಲೋಕದಲ್ಲಿ ಅದರಿಂದ ಹೇಳ್ತಾರೆ, ಅನೇಕ ರೀತಿಯಾಗಿ ಹೇಳಿ, ಒಂದು ವೇಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಆ ಪ್ರೀತಿಗೆ ಭಯಂಕರವಾದ ಆ ವಿಷಯಗಳನ್ನು ಮಾತಾಡ್ತಾ ಹೋದರೆ ನಾವು ತಿಳಿದುಕೊಂಡಂಥವರೇ ಪ್ರೇರೆ. ದೇವರ ಪ್ರೀತಿ, ದೇವರ ಮಕ್ಕಳಾಗಿರುವ ನಮ್ಮಲ್ಲಿ ನಾವು ಕೊಡಬೇಕಾಗಿರುವ ನಮ್ಮ ಕುಟುಂಬಕ್ಕೆ, ನಮ್ಮ ಸಭೆಗೆ, ಸಮಾಜಕ್ಕೆ, ನಿನ್ನ ನೆರೆಯವರಿಗೆ ನೀನು ಕೊಡಬೇಕಾಗಿರುವಂಥ ಒಂದು ಪ್ರೀತಿ. ಪೌಲನು ಹೇಳುವಾಗ, ಒಬ್ಬರಿಗೊಬ್ಬರು ತಗ್ಗಿಸಿಕೊಂಡು ವಿಧೇಯರಾಗಿ ಸೇವೆ ಮಾಡುವಾಗ, ಮನಪೂರ್ವಕವಾದ ಸೇವೆಯ ಒಂದು ಜೀವನದಲ್ಲಿ ಒಬ್ಬರಿಗೊಬ್ಬರು ಜೊತೆ ಸೇವೆ ಮಾಡುವಾಗ ಮನಪೂರ್ವಕವಾಗಿ, ಎರಡದಾಗಿ ಶಾಶ್ವತವಾಗಿ. ಕೆಲವು ದಿನಗಳ ಕಾಲ ಮಾತ್ರ ಅವರ ಮಾತು ಕೇಳ್ತಾ ಇದ್ರೆ, ನಾನು ಹೀಗೆ ನಿಮ್ಮ ಜೊತೆ ಇರ್ತೇನೆ, ಹೀಗೆ ಇರ್ತೇನೆ, ಹೀಗೆ ಇರ್ತೇನೆ, ಯಾಕೆ ಅನುಭವದಲ್ಲಿ ಹೇಳ್ಬೋದು ಪ್ರೇರೆ. ಪ್ರಾರಂಭದಲ್ಲಿ ಹೊಸತನದಲ್ಲಿ ಏನೇನೋ ಭಾಷೆಗಳು, ಏನೇನೋ ವಾಗ್ದಾನಗಳು, ಏನೆಲ್ಲ ಮಾತುಗಳನ್ನು ಹೇಳಿ ಸ್ವಲ್ಪ ಹೆಚ್ಚು ಕಡೆ ಬಂದಾಗ ಈ ಮನಪೂರ್ವಕವೂ ಇರುವುದಿಲ್ಲ, ಶಾಶ್ವತವೂ ಇರುವುದಿಲ್ಲ. ಏಕೆಂದರೆ ಮಾನವನು ಅದರ ದೇವರ ಪ್ರೀತಿ ಮನಪೂರ್ವಕವಾಗಿ ಶಾಶ್ವತವಾಗಿ ದೇವರು ಕೊಟ್ಟಂಥ ಎರಡನೇ ಪ್ರೀತಿ ಶಾಶ್ವತವಾದ ಪ್ರೀತಿ. ಮೂರನೇದಾಗಿ ನೋಡುವಾಗ ಈ ಪ್ರೀತಿಯಲ್ಲಿರಬೇಕಾದ ಲಕ್ಷಣ, ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯದ 16ನೇ ವಚನ ಗಮನಿಸುವಾಗ, ಅದೆಲ್ಲರೂ ಗೊತ್ತಿರುವ ವಿಷಯಗಳನ್ನೇ ಗಮನಿಸಿರಿ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯದ 16ನೇ ವಚನ, ಇಲ್ಲಿ ಯಾವ ಪ್ರೀತಿ ನಮಗೆ ಸಿಗುತ್ತೆ? ಇಲ್ಲಿ ಗಮನಿಸುವಾಗ 16ನೇ ವಾಕ್ಯದಲ್ಲಿ ನೋಡ್ತೇವೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ, ಮನಪೂರ್ವಕವಾದಂಥ ಒಂದು ಪ್ರೀತಿ, ಶಾಶ್ವತವಾದ ಪ್ರೀತಿ. ಆ ಪ್ರೀತಿ ಎಷ್ಟಂತೆ? ಎಷ್ಟೋ. ಅದಕ್ಕೆ ಉದ್ದ, ಅಗಲ, ಎತ್ತರ, ಆಳ ಯಾವುದೂ ಇಲ್ಲ. ಎಷ್ಟು ಕೊಡಬೇಕು ನಾವು ಪ್ರೀತಿ? ಎಷ್ಟು? ಯಾಕೆಂದರೆ ತನ್ನ ಸರ್ವಸ್ವವನ್ನು ಕೊಟ್ಟಂಥ ಪ್ರೀತಿ ಸ್ವರೂಪನಾದ ದೇವರ ಮಕ್ಕಳು ನಾವು. ಈ ಪ್ರೀತಿಯ ಬಗ್ಗೆ ಮಾತಾಡುತ್ತಾ ಒಂದು ಯೋಹಾನ ಪತ್ರಿಕೆಯಲ್ಲಿ ನೋಡ್ತೇವೆ. ಆಮೇಲೆ ನಾವು ಒಂದು ಯೋಹಾನ ಪತ್ರಿಕೆ 3ನೇ ಅಧ್ಯಾಯ ನೋಡುವಾಗ, ದೇವರ ಮಕ್ಕಳು ಎಂಬುದಾಗಿ ಹೇಳಿಸಿಕೊಳ್ಳುವುದಾದರೆ ಆತನೆಂಥ ಪ್ರೀತಿ ಮಾಡಿದರೆ, ಮನಪೂರ್ವಕವಾಗಿ ನಮ್ಮನ್ನು ಪ್ರೀತಿಸಿದ್ದಾನೆ ಮತ್ತು ಶಾಶ್ವತವಾಗಿ ನಮ್ಮನ್ನು ಪ್ರೀತಿಸಿದ್ದಾನೆ. ಆತನ ಪ್ರೀತಿ ಎಷ್ಟೋ ಅಪಾರವಾಗಿರುವಂಥ ಒಂದು ಪ್ರೀತಿ. ಈ ಪ್ರೀತಿಯನ್ನು ಹೊಂದಿಕೊಂಡಂಥ ನಾವುಗಳು ಆ ಪ್ರೀತಿಯನ್ನು ಎಷ್ಟು? ಎಫೆಸ 2:4 ನೋಡುವಾಗ, 4ನೇ ಪ್ರೀತಿ ಮನಪೂರ್ವಕವಾದ ಪ್ರೀತಿ, ಶಾಶ್ವತವಾದ ಪ್ರೀತಿ, ಎಷ್ಟೋ ಪ್ರೀತಿ. 4ನೇ ಪ್ರೀತಿ ಗಮನಿಸೋಣ. ಎಫೆಸರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 4ನೇ ವಚನ ಹೀಗೆ ಹೇಳುತ್ತದೆ, ಆದರೆ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾಪ್ರೀತಿಯಲ್ಲಿತ್ತು. ಇಲ್ಲಿ ಗಮನಿಸುವಾಗ ಪ್ರೇರೆ, ಇದೆಂಥ ಪ್ರೀತಿ? ಮಹಾಪ್ರೀತಿ. ನೋಡಿದ್ದೇವೆ, ಮಹಾಪ್ರೀತಿ. ಈ ಪ್ರೀತಿಗೆ ಅಳತೆ ಇರಬಾರದು, ಈ ಪ್ರೀತಿಯಲ್ಲಿ ಕೊರತೆ ಇರಬಾರದು, ಈ ಪ್ರೀತಿಗೆ ಅಡಚಣೆ ಇರಬಾರದು, ಈ ಪ್ರೀತಿಗೆ ಯಾವ ವಿರೋಧಗಳಿರಬಾರದು. ಅದು ಆ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಂಡು ಪ್ರೀತಿಸಿರಿ. ಗಲತಿ ಸಭೆಯವರೇ,
ನೀವು ಯಾವ ದುರ್ಬೋಧನೆಗೆ ಒಳಪಟ್ಟು ಸುನ್ನತಿ ದಾಸತ್ವವನ್ನು ತಿಳಿದುಕೊಂಡವರಾಗಿ ಅದಕ್ಕೆ ನೀವು ದಾಸರಾಗಿರದೆ ಸ್ವತಂತ್ರರಾಗಿ ಕರ್ತನಾದ ಯೇಸು ಕ್ರಿಸ್ತನ ಕಲ್ವರಿ ಶಿಲುಬೆಯ ಮರಣದಿಂದ ಆ ಶಿಲುಬೆಯಲ್ಲಿ ಸುರಿಸಲ್ಪಟ್ಟ ರಕ್ತದಿಂದ ಕರೆಯಲ್ಪಟ್ಟವರಾದ ಕಾರಣ ನಿಮಗಿರೋ ಸ್ವತಂತ್ರವನ್ನು ದಾಸತ್ವಕ್ಕೆ ಮಾರಿಕೊಳ್ಳದೆ ಅವಿಧತ್ವಕ್ಕೆ ದಾಸರಾಗದೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿಕೊಂಡು ಸಹಿಸಿಕೊಂಡು ಪ್ರೀತಿಸಿರಿ ಎಂಬುದಾಗಿ ಹೇಳಿದಂಥ ಆ ಪ್ರೀತಿಯ ಭಾವನೆಗಳನ್ನು ನಾವು ಗಮನಿಸುವಾಗ ಶರೀರದೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸಬಾರದೆ ಪ್ರೀತಿನ ಬಳಸದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿ ಆ ಸೇವೆಯಲ್ಲಿ ಆ ಜೊತೆ ಸೇವೆಯಲ್ಲಿ ಒಂದು ಸಭೆಯ ಹಿರಿಯರಾಗಿ ಸಭೆಯ ಸೇವಕರಾಗಿ ದೇವಜನರಾಗಿರುವ ನಾವುಗಳು ಸಭೆಯಲ್ಲಿ ಇರುವ ದೇವಜನರಿಗೆ ಸಭಾ ಹಿರಿಯರು ಕೊಡಬೇಕಾಗಿರುವ ಪ್ರೀತಿ, ಸಭಾ ಸೇವಕರು ಕೊಡಬೇಕಾದ ಪ್ರೀತಿ, ದೇವರ ಮಕ್ಕಳಾಗಿ ಸಭಾ ಸೇವಕರನ್ನ ಹಿರಿಯರನ್ನ ಗೌರವಿಸುವ ಅಂದರೆ ಒಬ್ಬರಿಗೊಬ್ಬರು ನಾವು ಕೊಡಬೇಕಾಗಿರುವ ಪ್ರೀತಿಯಲ್ಲಿ ಪ್ರೇರೆ ಕೆಲವು ಸಲ ನೋಡ್ತೇವೆ. ಅವರಿಗೆ ತಕ್ಕಂಥ ವಾಕ್ಯಗಳನ್ನು ಮಾತ್ರ ಸೇವಕರು ಹೇಳಿದರೆ ನಮ್ಮ ಸೇವಕರು ನಮ್ಮ ಸಭೆಯರು ಇಂಥ ಹೀಗೆ 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 ವರ್ಣಿಸ್ತಾ ಹೋಗ್ತಾರೆ. ಒಂದು ವೇಳೆ ಎಲ್ಲಾದರೂ ಖಂಡಿಸುವಂಥ ಆಕಸ್ಮಿಕವಾಗಿ ವಾಕ್ಯಗಳು ಗೊತ್ತಿರೋದಿಲ್ಲ ಅವರು ಏನು ಮಾಡಿದ್ದಾರೆ ಅಂತೇಳಿ ಎಲ್ಲಾದರೂ ತಪ್ಪುಗಳನ್ನು ಮಾಡಿ ಆ ತಪ್ಪುಗಳನ್ನು ಮಾಡಬಾರದು ಎಂದವರು ಮಾಡುತ್ತಿರುವುದಾದರೆ ತಿದ್ದುಕೊಳ್ಳಿರುವುದಾಗಿ ಹೇಳುವಾಗ ನನ್ನ ಬಗ್ಗೆ ಹೇಳಿದ್ದಾರೆ ಇವರು, ಹಾಗಾದರೆ ಯಾವ ರೀತಿಯ ಪ್ರೀತಿ? ಅನೇಕ ಸಾರಿ ನನ್ನ ಸಂದೇಶದಲ್ಲಿ ನಾನು ಹೇಳುವಾಗ ಸುವಾರ್ತೆಯಲ್ಲಿ ಸಭೆಯಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಯೆರೂಸಲೇಮಿನ ಬೀದಿಯಲ್ಲಿ ಆ ಕತ್ತೆಯ ಮೇಲೆ ಸವಾರಿ ಮಾಡುತ್ತಿರುವಾಗ, ಅದೇ ಕರ್ತನಾದ ಯೇಸು ಕ್ರಿಸ್ತನು ಯೆರೂಸಲೇಮಿನ ಬೀದಿಗಳಲ್ಲಿ ಶಿಲುಬೆಯನ್ನು ಹೊತ್ತುಕೊಂಡು ನಡೆಯುವಾಗ, ಸವಾರಿ ಮಾಡುವಾಗ ಅಲ್ಲಿ ಜನರು ಖರ್ಜೂರದ ಗರಿಗಳನ್ನು ತೆಗೆದುಕೊಂಡು ದಾವೀದ ಕುಮಾರನಿಗೆ ಹೋಸನ್ನ ಜಯ ಜಯ ಇಲ್ಲಿ ಹೊಗಳುತ್ತಿದ್ದಾರೆ. ಅದೇ ಯೇಸು ಕ್ರಿಸ್ತನು ಶಿಲುಬೆಯನ್ನು ಹೊತ್ತುಕೊಂಡು ಹೋಗುವಾಗ ಹೊಗಳುತ್ತಿದ್ದಾರೆ. ಹೊಗಳುವಾಗ ಇದ್ದಂಥ ಒಂದೇ ಪ್ರೀತಿ ನನ್ನ ಯೇಸುವಿನ ಪ್ರೀತಿ. ಅದೆಂಥ ಪ್ರೀತಿ? ಮನಪೂರ್ವಕವಾದ ಪ್ರೀತಿ, ಶಾಶ್ವತ ಪ್ರೀತಿ, ಎಷ್ಟೋ ಪ್ರೀತಿ, ಮಹಾಪ್ರೀತಿ. ಐದನೇ ಪ್ರೀತಿಗೆ ನಾವು ಬರೋಣ ಪ್ರೇರೆ. ಐದನೇ ಪ್ರೀತಿಯನ್ನು ನಾವು ಗಮನಿಸುವಾಗ ಆ ಪ್ರೀತಿ ಎಂದದ್ದು ಯೋಹಾನ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 8ರಿಂದ 10 ತನಕ ನಾವು ಗಮನಿಸುವಾಗ, ಯೋಹಾನನು ಬರೆದಂಥ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯದ ಇಲ್ಲಿ ಎಂಥ ಪ್ರೀತಿ ಉಂಟು. 4ನೇ ಅಧ್ಯಾಯದ 8ರಿಂದ 10ಕ್ಕೆ ಗಮನಿಸುವಾಗ, ಯಾಕೆಂದರೆ ದೇವರು ಪ್ರೀತಿ ಸ್ವರೂಪಿ, ದೇವರು ತನ್ನ ಒಬ್ಬನೇ ಮಗನನ್ನು ನಾವು ಆತನ ಮೂಲಕ ಜೀವಿಸುವುದಕ್ಕಾಗಿ ಲೋಕಕ್ಕೆ ಕಳಿಸಿಕೊಟ್ಟಿದ್ದರಲ್ಲಿಯೇ ದೇವರ ಪ್ರೀತಿ ನಮ್ಮಲ್ಲಿ ಪ್ರತ್ಯಕ್ಷವಾಗಿದೆ. ನಾವು ದೇವರನ್ನ ಪ್ರೀತಿಸಿದರಲ್ಲಿ ಅಲ್ಲ, ಆತನು ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರಣಾರ್ಥವಾಗಿ ತನ್ನ ಮಗನನ್ನು ಕಳಿಸಿಕೊಟ್ಟಿದ್ದರಲ್ಲಿ ಪ್ರೀತಿಯ ಜೀವನವು ತೋರಿ ಬರುತ್ತದೆ. ಇಲ್ಲಿ ನಾವು ತಿಳಿದುಕೊಳ್ಳುವಂಥದ್ದು ಪಾಪ ನಿವಾರಣೆ ಮಾಡುವಂಥ ಪ್ರೀತಿ, ನಿವಾರಿಸುವಂಥದ್ದು. ಕೊರತೆ ಇದ್ದರೆ ಕಷ್ಟ, ಆ ಪ್ರೀತಿಯು ನಿವಾರಣೆ ಮಾಡುವಂಥದ್ದು. ಯಾಕೆಂದರೆ ಈ ವಿಷಯದಲ್ಲಿ ನಾವು ಲೋಕಾನುಸಾರವಾಗಿ ಸಭೆಗಳಲ್ಲಿ ಲೆಕ್ಕ ಮಾಡುವಾಗ ಒಬ್ಬರು ತನಗೆ ವಿರುದ್ಧವಾಗಿ ಏನಾದರೂ ಮಾಡಿದರೆ ಕ್ಷಮಿಸುವುದಿಲ್ಲ, ಮುಂದೆ ಬರುತ್ತದ್ದು ಸಹ ಪ್ರೀತಿಯಲ್ಲಿ ನಾವು ನೋಡ್ತಾ ಬಂದಿದ್ದೀವಿ. ಇದು 5ನೇ ಪ್ರೀತಿ, ಪಾಪ ನಿವಾರಿಸುವ ಪ್ರೀತಿ. ಪಾಪ ನಿವಾರಣೆ ಮಾಡುವಂಥದ್ದು, ತೊಲಗಿಸುವಂಥದ್ದು, ಬಿಡಿಸುವಂಥ ಪ್ರೀತಿ. ಎಂಥ ಪ್ರೀತಿ ನಮ್ಮಲ್ಲಿದೆ. ಅನೇಕರು ಹೇಳ್ತಾರೆ, ಒಂದು ಕನ್ನಡದಲ್ಲಿ ಹಾಡಿದೆ, ಪ್ರೀತಿ ಪ್ರೀತಿ ಎಂದು ಹುಡುಕಲು ನಿಜವಾದ ಪ್ರೀತಿ ಇಲ್ಲ, ನಿನ್ ಪ್ರೀತಿಯೇ ನನಗೆ ಸಾಕಯ್ಯ. ಎಷ್ಟೊಂದು ಬೇರೇನು ಬೇಡ ಎಸೆಯ ನಿಜವಾದ ಪ್ರೀತಿ. ಈ ಪ್ರೀತಿ ಯಾವ ಪ್ರೀತಿಯಿಂದ ನಾವು ಇರಬೇಕೆಂಬುದಾಗಿ ಪೌಲನು ಗಲಭೆ ಹೊರಡಿಸುವಾಗ ಮನಪೂರ್ವಕವಾಗಿ ಶಾಶ್ವತವಾದ ಎಷ್ಟೋ ಮಹಾಪ್ರೀತಿ, ನಿವಾರಣೆ ಮಾಡುವ ಪ್ರೀತಿ, ಬಿಡುಗಡೆ ಮಾಡುವ ಪ್ರೀತಿ. ಅದು ಪ್ರೀತಿಯಲ್ಲಿ ಪೌಲನು ರೋಮಾಪುರದ ಬರೆದ ಪತ್ರಿಕೆಯ 5ನೇ ಅಧ್ಯಾಯದ 8ನೇ ವಾಕ್ಯದಲ್ಲಿ ಹೇಳಿದರೆ ಈ ಪ್ರೀತಿ ಅಂತ ಪ್ರೀತಿ. ಅಲ್ಲಿ ನೋಡುವಾಗ ಪ್ರೇರೆ ಈ ಪ್ರೀತಿಯನ್ನು ನಾವು ನೋಡಿಕೊಳ್ಳೋಣ. ಅಲ್ಲಿ ನೋಡ್ತಾ ಇದ್ದ 8ನೇ ವಚನದಲ್ಲಿ, 5ನೇ ಅಧ್ಯಾಯದ 8ನೇ ವಚನದಲ್ಲಿ, ಕ್ರೈಸ್ತನು
ನಮಗೋಸ್ಕರ ಪ್ರಾಣ ಕೊಟ್ಟಿದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಪ್ರಾಣ ಕೊಡುವಂಥ ಪ್ರೀತಿ. ಹೇಳ್ತಾರೋ ಅನೇಕರು, ನಾನು ನಿನ್ನ ಪ್ರೀತಿಸುತ್ತೇನೆ, ನಿನ್ನ ಬಿಟ್ಟು ನಾನು ಬಾಳೋದಿಲ್ಲ. ಇವು ಅನೇಕ ಹೇರಳವಾಗಿ ಹೇಳ್ಕೊಳ್ತಾರೆ. ಪ್ರೀತಿಯ ಬಗ್ಗೆ ಹೇಳುವಾಗ ಪ್ರೀತಿ ಮಾಡಿದ್ದೇನೆ, ಒಬ್ಬರನ್ನೊಬ್ಬರು ವಿಷಯಗಳು ಹೇಳಿಕೊಳ್ಳುವಂಥದ್ದು. ಬಿಸಿ ರಕ್ತದಲ್ಲಿ ಅಂತ ಕೆಲವರು ಹೇಳ್ತಾರೆ. ಪ್ರಾರಂಭದ ಪ್ರೀತಿಯಲ್ಲಿ ಹೀಗೆ ಹೇಳಿಕೊಳ್ಳುವಂಥದ್ದು. ಆದರೆ ಬರ್ತಾ ಆ ಪ್ರೀತಿಯು ಬಿಟ್ಟು ಬಿಡುವಂಥದ್ದು. ಈ ಪ್ರೀತಿ ಎಂಥದ್ದಾಗಿದೆ? ಪ್ರಾಣ ಕೊಡುವಂಥ ಪ್ರೀತಿ. ಅದೇ ಹೇಳಿದ್ದು, ನಿನ್ನ ನೆರೆಯವರನ್ನ ನಿನ್ನದೇ ಪ್ರೀತಿಸೆಂಬುದಾಗಿ ಹೇಳಿದಂಥ ಕರ್ತನಾದ ಯೇಸು ಕ್ರಿಸ್ತನು ಪೌಲನು ಅನೇಕ ಸಾರಿ ತನ್ನ ಸ್ನೇಹಿತರಿಗೋಸ್ಕರವಾಗಿ ಪೌಲನು ಪ್ರಯಾಣ ಮಾಡುವಾಗ ಯೇಸು ಕ್ರಿಸ್ತನು ಈ ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಬಂದು ಆದರೂ ನಮ್ಮ ಪಾಪ ನಿವಾರಣೆ ಮಾಡೋದಕ್ಕೋಸ್ಕರವಾಗಿ ನಮಗೆ ಬದಲಾಗಿ ಶಿಲುಬೆಯನ್ನು ಹೊತ್ತುಕೊಂಡು ಆ ಕಲ್ವರಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಡುವಷ್ಟರ ಮಟ್ಟಿಗೆ ಪ್ರೀತಿ ಮಾಡಿದಂಥ ಪ್ರೀತಿ. ಈ ಪ್ರೀತಿಯಿಂದ ನಾವು ಹೊಂದಿಕೊಳ್ಳಬೇಕು. ಈ ಪ್ರೀತಿಯನ್ನು ನಾವು ಹೊಂದಿಕೊಳ್ಳುವರಾಗಿ, ಈ ಪ್ರೀತಿ ಪಡೆದವರಾಗಿ, ಈ ಪ್ರೀತಿಯನ್ನು ಅನುಸರಿಸುವರಾಗಿ, ಈ ಪ್ರೀತಿಗೆ ವಿಧೇಯರಾಗಿ ಒಬ್ಬರಿಗೊಬ್ಬರು ಸೇವೆ ಮಾಡುವಂಥದ್ದು, ಒಬ್ಬರಿಗೋಸ್ಕರೊಬ್ಬರು ಪ್ರಾರ್ಥನೆ ಮಾಡುವಂಥದ್ದು, ಒಬ್ಬರ ಮತ್ತೊಬ್ಬರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಅದನ್ನು ನಿವಾರಣೆ ಮಾಡುವಂಥದ್ದು ತಮ್ಮ ಕೈಲಾದಷ್ಟು ಮಟ್ಟಿಗೆ ಪ್ರೇಮ. ಯಾವ ಪ್ರೀತಿ ನಮ್ಮಲ್ಲಿ ಇದೆ? ಹೇಗೆ ನಾವು ಪ್ರೀತಿ ಮಾಡುತ್ತಿದ್ದೇವೆ? ಹಾಗಾದರೆ ಪ್ರೀತಿದು ಪ್ರಾಣ ಕೊಟ್ಟಂಥ ಪ್ರೀತಿ. ಏಳನೆಯ ಒಂದು ವಿಷಯಕ್ಕೆ ನಾವು ಗಮನಿಸೋಣ. ನಾನು ಹೇಳಿದ 7 ಪ್ರೀತಿಗಳೆಂಬುದಾಗಿ ಯೋಹಾನ ಬರೆದಂಥ ಮೊದಲನೆಯ ಪತ್ರಿಕೆ 2ನೇ ಅಧ್ಯಾಯದ 12ನೇ ವಾಕ್ಯ ನಾವು ಗಮನಿಸುವಾಗ, ಯೋಹಾನ ಬರೆದಂಥ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯದ 12ನೇ ವಚನವನ್ನು ನಾವು ಗಮನಿಸುವುದಾದರೆ ನಾವು ನೋಡಿಕೊಳ್ಳೋಣ. ಅಲ್ಲಿ ಇನ್ನೊಂದು ಪ್ರೀತಿ ನಮಗೆ ಸಿಗುತ್ತದೆ. ಈ ಪ್ರೀತಿ ಈ ಎಲ್ಲ ಪ್ರೀತಿಗಳಿಗೆ ಬೇಕಾಗಿರುವಂಥ ಪ್ರೀತಿ. ಇಲ್ಲಿ ಸಿಗುವಂಥ ಈ ಪ್ರೀತಿ ನಮ್ಮಲ್ಲಿ ಇರಲಿಲ್ಲ ಅಂದರೆ ಇವ್ಯಾವುದು ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಯಾವಾಗ ನಮ್ಮಲ್ಲಿ ಇರುತ್ತದ, ಪ್ರಿಯರಾದ ಮಕ್ಕಳೇ, ಕ್ರಿಸ್ತನ ಹೆಸರು ನಿಮಿತ್ತ ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿರುವುದರಿಂದ ನಿಮಗೆ ಬರೆಯುತ್ತೇನೆ. ಹಾಗಾದರೆ ಕ್ಷಮಿಸುವಂಥ ಪ್ರೀತಿ, ಕ್ಷಮಿಸುವಂಥ ಪ್ರೀತಿ, ಕರುಣಿಸುವಂಥ ಪ್ರೀತಿ. ಯಾಕೆಂದರೆ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಮೇಲೆ ಇದ್ದಂಥ, ದಾವೀದ ಹೇಳ್ತಾನೆ, ದೇವರ ಮುಂದೆ ನಿಲ್ಲುವುದಕ್ಕೂ ಆತನ ಕಣ್ಣೆತ್ತಿ ನೋಡುವುದಕ್ಕೂ ಯಾವ ಯೋಗ್ಯತೆ ಇಲ್ಲದ ನಮ್ಮ ಮೇಲೆ ಇದ್ದಂಥ ಸಾವಿರಾರು ಪಾಪದ ಭಾರವನ್ನು ಆತನು ಹೊತ್ತುಕೊಂಡು ನಮಗೋಸ್ಕರ ಶಿಲುಬೆಯಲ್ಲಿ ಪ್ರಾಣವನ್ನು ಕೊಟ್ಟಾಗ ಆ ಕರ್ತನಾದ ಯೇಸು ಕ್ರಿಸ್ತನ ಮುಂದೆ ಹೋಗಿ, ಕರ್ತನಾದ ಯೇಸು ಸ್ವಾಮಿ, ನಾನು ಪಾಪಿ ಎಂದು ತಿಳಿದುಕೊಂಡಿದ್ದೇನೆ, ನನ್ನ ಪಾಪಕ್ಕಾಗಿ ಪರಲೋಕವನ್ನು ಬಿಟ್ಟು ಭೂಮಿಗೆ ಬಂದು ಅನೇಕ ಅದ್ಭುತಗಳನ್ನು ಮಾಡಿ ನನ್ನ ಪಾಪದ ಸಾಲವನ್ನು ತೀರಿಸಿದ್ದಿ. ನಾನು ಇರಬೇಕಾಗಿರುವಂಥ ಆ ಮಧ್ಯದ ಶಿಲುಬೆ, ಆ ಇಬ್ಬರ ನಡುವೆ ಇರಬೇಕಾಗಿರುವಂಥ ಆ ಶಿಲುಬೆ ನನ್ನದಾಗಿತ್ತು. ನನ್ನ ಭಾರವನ್ನು ನೀನು ಎತ್ತುಕೊಂಡು ನನಗೋಸ್ಕರ ಸಮಾಧಿಯಿಂದ ಎದ್ದು ಬಂದಿದೆ. ಸ್ವಾಮಿ, ನನ್ನನ್ನು ಕ್ಷಮಿಸು ಹೇಳುವಾಗ ಕ್ಷಮಿಸುವಂಥ ಪ್ರೀತಿ. ಪ್ರೇರೆ, ಕರ್ತನಾದ ಯೇಸು ಕ್ರಿಸ್ತನ ಮಕ್ಕಳಾದ ನಾವುಗಳು ಈ ಕ್ಷಮಿಸುವಂಥ ಪ್ರೀತಿ ಇದ್ದಾಗ ಅವಾಗ ನಾವು ಒಬ್ಬರೊಬ್ಬರು ಸಹಿಸಿಕೊಳ್ಳುತ್ತೇವೆ, ಒಬ್ಬರಿಗೊಬ್ಬರು ಸೇವೆ ಮಾಡೋದರಲ್ಲಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುತ್ತೇವೆ, ಮತ್ತೊಬ್ಬರ ಬಗ್ಗೆ ನಾವು ಚಿಂತಿಸುವವರಾಗಿರುತ್ತೇವೆ. ಯಾವಾಗ ನಮ್ಮಲ್ಲಿ ಕ್ಷಮಿಸುವಂಥ ಪ್ರೀತಿ ಇರುವುದಿಲ್ಲವೋ, ಯಾವಾಗ ನಮ್ಮಲ್ಲಿ ಕ್ಷಮಿಸುವ ಪ್ರೀತಿ ಇಲ್ಲದೆ ನಾವು ಲೋಕಾನುಸಾರವಾಗಿ ಕೋಪ ಇರುತ್ತದೋ, ಹಾಗಾದರೆ ಈ ಪ್ರೀತಿಯಲ್ಲಿ ಇರಬೇಕಾಗಿರುವ ವಿಷಯಗಳು, ಪ್ರೀತಿಯು ತಾಳ್ಮೆ ಇರುತ್ತದೆ, ಪ್ರೀತಿಯು ಹೊಟ್ಟೆ ಕಿಚ್ಚು ಬಿಡುವುದಿಲ್ಲ, ಪ್ರೀತಿಯು ಮರ್ಯಾದೆಗಿಟ್ಟು ನಡೆಯುವುದಿಲ್ಲ, ಪ್ರೀತಿಯು ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ. ಈ ಒಂದು ವಿಷಯ, ಪ್ರೀತಿಯ ಶ್ರೇಷ್ಠತೆ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದಲ್ಲಿ ನಾವು ತಿಳಿದುಕೊಂಡಿದ್ದೇವೆ. ಈ ರಾತ್ರಿ ನಾನು ಕಲಿತುಕೊಳ್ಳುವಂಥದ್ದು, ಹೇಳಬೇಕೆಂಬುದಾಗಿ ಬಯಸಿದಂಥ ಒಂದು ಮಾತು, ಪೌಲನು ಹೇಗೆ ಗಲಾತ್ಯದವರಿಗೆ 5ನೇ ಅಧ್ಯಾಯದ 13-14 ಹೇಳುವಾಗ, ಶರೀರಾಧೀನವಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿದರೆ ಈ ಪ್ರೀತಿಯಲ್ಲಿ ಏನಿರಬೇಕೆಂಬುದಾಗಿ ಆಲೋಚನೆ ಮಾಡುವಾಗ ದೇವರನ್ನು ಕೊಟ್ಟಂಥ ಈ 7 ಪ್ರೀತಿಗಳು: ಮನಪೂರ್ವಕವಾದ ಪ್ರೀತಿ, ಶಾಶ್ವತವಾದ ಪ್ರೀತಿ, ಎಷ್ಟೋ ಪ್ರೀತಿ, ಮಹಾಪ್ರೀತಿ, ಪಾಪ ನಿವಾರಣೆ ಮಾಡುವಂಥ ಒಂದು ಪ್ರೀತಿ, ಪ್ರಾಣ ಕೊಟ್ಟಂಥ ಪ್ರೀತಿ, ಕ್ಷಮಿಸುವಂಥ ಪ್ರೀತಿ. ಹಾಗೆ ಈ ಪ್ರೀತಿ ಇರುವಂಥ ನಾವು ಈ ಪ್ರೀತಿಯನ್ನು ಪಡೆದುಕೊಳ್ಳಬೇಕಾದ್ರೆ ನಾವೇನು ಮಾಡಬೇಕು? ಈ ಪ್ರೀತಿಗೆ ಏನಿರಬಾರದು? ಈ ಪ್ರೀತಿಗೆ ಏನಿರಬಾರದು ಎಂಬುದಾಗಿ ಅದೇ ಯೋಹಾನನು ಹೇಳ್ತಾನೆ. ಪ್ರೀತಿ ಇರುವುದಕ್ಕೆ, ಪ್ರೀತಿಗೆ ಯೋಹಾನ ಬರೆದ ಮೊದಲನೇ ಪತ್ರಿಕೆಯಲ್ಲಿ ನೋಡುವಾಗ ಪ್ರೀತಿಗೆ ಗಮನಿಸೋಣ.
18ನೇ ವಾಕ್ಯ 4:18 ವಚನ ಈ ರೀತಿ ಹೇಳುತ್ತೆ. ಇಲ್ಲಿ ನೋಡುವಾಗ ಪ್ರೀತಿಯು ಇರುವಲ್ಲಿ ಹೆದರಿಕೆ ಇಲ್ಲ. ಪ್ರೀತಿಯು ಇರುವಲ್ಲಿ ಹೆದರಿಕೆ ಇಲ್ಲ. ಈ ಪ್ರೀತಿ ಇರುವಂಥವರಿಗೆ ಹೆದರಿಕೆ ಇರಬಾರದು. ಈ ಪ್ರೀತಿ ಪಡೆದುಕೊಂಡಂಥವರು ಭಯಪಡಬಾರದು. ಯಾಕೆಂದರೆ ನೀನು ಪ್ರೀತಿ ಮಾಡುತ್ತಿರುವಂಥ, ನಿನಗೋಸ್ಕರ ಪ್ರೀತಿ ಮಾಡಿದಂಥ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನು ಕೊಡುವುದಕ್ಕೂ ಹೆದರದೆ, ಚಿಂತಿಸದೆ, ಆ ಶಿಲುಬೆಯಲ್ಲಿ ಹೀಗೆ ಹೊಡೆಯುತ್ತಿರುವುದಾಗಿ ತಾನು ತಿಳಿದಿದ್ದರೂ ನಮಗೋಸ್ಕರ ಪ್ರಾಣವನ್ನು ಕೊಡುವುದಕ್ಕೆ, ನಮ್ಮ ಪಾಪಗಳನ್ನು ಕ್ಷಮಿಸುವುದಕ್ಕೆ ಆತನು ಚಿಂತಿಸುವುದಿಲ್ಲ, ಹಿಂತೆಗೆಯಲಿಲ್ಲ ಪ್ರೇರೆ. ಹಾಗಾದರೆ ಪ್ರೀತಿಗೆ ಹೆದರಿಕೆ ಇಲ್ಲ ಎಂಬುದಾಗಿ ನಾವು ಗಮನಿಸ್ತೇವೆ. ಈ ಪ್ರೀತಿಗೆ ನಾಚಿಕೆ ಇಲ್ಲ, ಈ ಪ್ರೀತಿಯು ಚಿಂತಿಸುವುದಿಲ್ಲ. ಹಾಗಾದರೆ ಪ್ರೇರೆ, ಈ ಪ್ರೀತಿಯ ಬಗ್ಗೆ ನಾವು ಆಲೋಚನೆ ಮಾಡಿಕೊಳ್ಳುವಾಗ ನಾವೇನು ಮಾಡಬೇಕು ಎಂಬುದಾಗಿ ಕೊನೆಯದಾಗಿ ನಾನು ನೋಡುವಾಗ ಪ್ರೇರೆ, ಅನೇಕ ವಿಷಯಗಳುಂಟು. ಪ್ರೀತಿ ಇರಬೇಕಾದರೆ ಅವನು 14:14-15 ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕೆಂಬುದಾಗಿ ನೋಡ್ತೇವೆ. ಹಾಗಾದರೆ ಈ ಪ್ರೀತಿಗೆ ಹೆದರಿಕೆ ಇರಬಾರದು. ಈ ಪ್ರೀತಿ ಪಡೆದುಕೊಂಡಂಥ ನಾವುಗಳು ಏನು ಮಾಡಬೇಕು? ಭಕ್ತದ ಪೌಲನು ಎಫೆಸರು ಬರೆದ ಪತ್ರಿಕೆ 3ನೇ ಅಧ್ಯಾಯ 16-19 ತನಕ ಹೇಳುವಾಗ, ಎಫೆಸರು ಬರೆದ ಪತ್ರಿಕೆ 3ನೇ ಅಧ್ಯಾಯದ 16ನೇ ವಾಕ್ಯದಲ್ಲಿ ನಾವು ಗಮನಿಸೋಣ. ನೀವು ದೇವರಾತ್ಮನ ಮೂಲಕ ಅಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗುವ ಹಾಗೆಯೂ ಕ್ರಿಸ್ತರು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ ಆತನು ತನ್ನ ಮಹಿಮಾತಿಶಯ ಪ್ರಕಾರ ಅನುಗ್ರಹಿಸಲಿ. ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ಈ 7 ಪ್ರೀತಿಗಳು ನಮ್ಮಲ್ಲಿ ಬರಬೇಕಾದರೆ, ಈ ಪ್ರೀತಿಯನ್ನು ನಾವು ಅನುಸರಿಸಬೇಕಾದರೆ, ಈ ಪ್ರೀತಿಯನ್ನು ನಾವು ಕೈಕೊಂಡು ನಡಬೇಕಾದರೆ ಮೊದಲು ನಾವು ಯಾವುದರಲ್ಲಿ ನೆಲೆಗೊಳ್ಳಬೇಕು? ಪೌಲ ಹೇಳ್ತಿದ್ದಾನೆ, ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು, ಆಮೇಲೆ ಏನು ಮಾಡಬೇಕಂತೆ? ನಿಂತು. ತದನಂತರ ಹಗಲ, ಯಾವುದು? ದೇವರ ಪ್ರೀತಿಯಲ್ಲಿ ನಿಂತು ಕರ್ತನಾದ ಯೇಸು ಕ್ರಿಸ್ತನ ಪ್ರೀತಿಯನ್ನು ನಾವು ಧರಿಸಿಕೊಂಡು ಅದರ ಹಗಲ, ಉದ್ದ, ಎತ್ತರ, ಆಳ ಎಷ್ಟೆಂಬುದನ್ನು ಗ್ರಹಿಸಬೇಕು. ಈ 7 ಪ್ರೀತಿಗಳು ಸುಮ್ಮನೆ ಬರೋದಿಲ್ಲ ಪ್ರೇರೆ. 7 ಪ್ರೀತಿಗಳು, ಅನೇಕ ಪ್ರೀತಿಗಳುಂಟು. ಈ ಪ್ರೀತಿಯು ನಮ್ಮಲ್ಲಿ ಬೇರೂರಬೇಕಾದರೆ, ಈ ಪ್ರೀತಿಯಲ್ಲಿ ನಾವು ಬೆಳೆಯಬೇಕಾದರೆ, ಈ ಪ್ರೀತಿಯಿಂದ, ಯಾಕಂದರೆ ಒಬ್ಬರಿಗೊಬ್ಬರು ಪೌಲನು ಹೇಳುವಂಥ ಅವರು ಶ್ರೇಷ್ಠವಾದಂಥ ಒಂದು ಸಂದೇಶ ಕಲಿತವರಿಗೆ ಅಲ್ಲಿ ಹೇಳುವಂಥದ್ದು, ಒಬ್ಬರಿಗೊಬ್ಬರು ಸೇವೆ ಮಾಡಿರಿ, ಹಾಗಾದರೆ ನಿನ್ನ ನೆರೆಯವನನ್ನು ನಿನ್ನಂದೇ ಪ್ರೀತಿಸು. ನೀವು ಪ್ರೀತಿ ಮಾಡಬೇಕಾದರೆ ನಮಗೋಸ್ಕರ ಪರಲೋಕವನ್ನು ಬಿಟ್ಟು ನಮ್ಮನ್ನು ಪ್ರೀತಿಸಿ ತನ್ನ ಪ್ರಾಣವನ್ನು ಕೊಟ್ಟು ನಮ್ಮ ಪಾಪಗಳನ್ನು ಕ್ಷಮಿಸಿದಂಥ ಆ ಯೇಸು ಕ್ರಿಸ್ತನ ಪ್ರೀತಿಯಲ್ಲಿ ಮೊದಲು ಪೌಲನು ಎಫೆಸರಿಗೆ ಹೇಳುತ್ತಿರುವಂಥ ಆ ಮಾತು ಏನು ಮಾಡಬೇಕೆಂಬುದಾಗಿ ಹೇಳುತ್ತೇನೆ. ಅದನ್ನು ಹೇಳುವಂಥದ್ದು, ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಳ್ಳಬೇಕು. ದೇವರ ಪ್ರೀತಿಯಲ್ಲಿ ನೆಲೆಗೊಳ್ಳದೆ, ದೇವರ ಪ್ರೀತಿಯನ್ನು ಅನುಭವಿಸದೆ, ಆ ಪ್ರೀತಿಗೆ ವಿಧೇಯರಾಗದೆ, ಆ ಪ್ರೀತಿಯನ್ನು ಕೈಗೊಳ್ಳದೆ ಪ್ರೇರಣೆ ನಾವೇನು ಮಾಡಲು ಸಾಧ್ಯವಿಲ್ಲ. ಈ ಪ್ರೀತಿ ನಮ್ಮಲ್ಲಿ ಬರುವುದಾದರೆ ಇಸ್ರಾಯೇಲರಿಗೆ ಕೊಟ್ಟಂಥದ್ದು ವಾಗ್ದಾನ, ನಾನು ನಿನ್ನನ್ನು ಮನಪೂರ್ವಕವಾಗಿ ಪ್ರೀತಿಸುವೆ. ಅಲ್ಲಿ ಹೇಳುವಂಥದ್ದು, ನಾನು ನಿನ್ನ ಮನಪೂರ್ವಕವಾಗಿ ಪ್ರೀತಿಸುವುದಾಗಿ ಹೇಳುವಂಥದ್ದು. ಯೆರೆಮೀಯನು ಹೇಳುವಂಥ, ನಾನು ಪ್ರೀತಿಸುವುದು ನಿನ್ನ ಶಾಶ್ವತವಾದ ಪ್ರೀತಿಯಿಂದ, ನಾನು ಪರಿಶುದ್ಧನಾಗಿರುವ ಪ್ರಕಾರ ನಿಮ್ಮ ಎಲ್ಲ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರುವುದಾಗಿ. ಹಾಗಾಗಿ ಕರ್ತನಾದ ಯೇಸು ಕ್ರಿಸ್ತನ ಮಕ್ಕಳಾಗಿ ಕರೆಯಲ್ಪಟ್ಟ ನಾವುಗಳು ಭಕ್ತದ ಪೌಲನು ಹೇಳಿದ ಹಾಗೆ ನಿನ್ನ ನೆರೆಯವನಂತೆ ಪ್ರೀತಿಸೆಂಬುದಾಗಿ ಹೇಳಿದಾಗ ಪ್ರೇರೆ, ಆ ಪ್ರೀತಿ ಮಾಡಬೇಕಾದರೆ ಈ ಪ್ರೀತಿಯ ಶ್ರೇಷ್ಠತೆ, ಈ ಪ್ರೀತಿಯ ಗುಣಗಳು, ಆ ಪ್ರೀತಿಯ ಲಕ್ಷಣಗಳು, ಆ ಪ್ರೀತಿ ವಿಧೇಯತೆ ನಮ್ಮಲ್ಲಿ ಅಡಕವಾಗಿವೆಯೋ? ಯಾವ ರೀತಿ ನಮ್ಮ ಪ್ರೀತಿ ಇದೆ? ಕೊಡುವವರಿಗೆ ಮಾತ್ರ ಕೊಡುವಂಥದ್ದು, ನಮಗೆ ದಯ ತೋರಿಸಲು ಮಾತ್ರ ದಯ ತೋರಿಸೋದು ಪ್ರೀತಿ ಅಲ್ಲ. ಶತ್ರುಗಳನ್ನು ಪ್ರೀತಿ ಮಾಡಿದಂಥ ಕರ್ತನಾದ ಯೇಸು ಕ್ರಿಸ್ತನು ಆ ಒಂದು ತೀರ್ಪುಗೆ ನಿಂತಾಗ ಕೆನ್ನೆ ಮೇಲೆ ಹೊಡೆದಂಥವರನ್ನ ಪ್ರೀತಿ ಮಾಡಿದ ಪ್ರೀತಿ ಸ್ವರೂಪನು, ಕೊರಡೆಗಳಲ್ಲಿ ಹೊಡೆದಂಥವರನ್ನು, ಆತನ ಯಾರೊಡನೆ ಗೊತ್ತಿಲ್ಲವೆಂಬುದಾಗಿ 3 ಸಾರಿ ಹೇಳಿದಂಥ ಪೇತ್ರನನ್ನ, ಅನೇಕರನ್ನ ಯಾವುದನ್ನು ಮನಸ್ಸಲ್ಲಿಟ್ಟುಕೊಳ್ಳದೆ ಶಾಶ್ವತವಾಗಿ ಮನಪೂರ್ವಕವಾಗಿ ಪ್ರೀತಿ ಮಾಡಿದ ಆ ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ಯಾವಾಗ ಅದರ ಅಗಲ, ಅದರ ಉದ್ದ, ಎತ್ತರ, ಆಳನ್ನು ತಿಳಿದುಕೊಳ್ಳುತ್ತೇವೆ. ಪೌಲನು ಗಲಾತ್ಯರಿಗೆ ಹೇಳಿದ ಹಾಗೆ ನಾವು ಕ್ಷಮಿಸುವಂಥ ಪ್ರೀತಿ ನಮ್ಮಲ್ಲಿ ನೆಲೆಗೊಳ್ಳುತ್ತದೆ. ಶಾಶ್ವತವಾಗಿ ಮತ್ತೊಬ್ಬರ ಪ್ರೀತಿ ಮಾಡೋದು ಪ್ರೀತಿ. ಅವರ ಏನೇ ಮಾಡಿದರು, ನಿಂದಿಸಿದರು, ತಿರಸ್ಕಾರ ಮಾಡಿದರು, ಯಾಕೆಂದರೆ ಕ್ರಿಸ್ತನ ಪ್ರೀತಿಯಲ್ಲಿ ನಮ್ಮಲ್ಲಿದ್ದಾಗ ಆ ಪ್ರೀತಿಗೆ ನಾವು ವಿಧೇಯರಾಗಿ ಜೀವಿಸುತ್ತೇವೆ ಪ್ರೇಮೆ. ಹಾಗಾದರೆ
ಯಾವ ಪ್ರೀತಿ ನಮ್ಮಲ್ಲಿದೆ? ಈ ಪ್ರೀತಿಯಲ್ಲಿ ನಾವು ನೆಲೆಗೊಂಡಿದ್ದೇವೆಯೋ? ಈ ಪ್ರೀತಿಯನ್ನು ನಾವು ಅರಿತು ಜೀವಿಸುತ್ತಾ ಇದ್ದೇವೆಯೋ? ಹೇಗೆ ನಮ್ಮ ನಡವಳಿಕೆ ಇದೆ? ಈ ರಾತ್ರಿ ನಾವು ಕಲಿತುಕೊಳ್ಳುವಂಥದ್ದು 5ನೇ ಅಧ್ಯಾಯದಲ್ಲಿ ದೇವರ ಒಂದು ಪ್ರೀತಿ. ಇಲ್ಲಿ ನೋಡ್ತೇವೆ, ಯೋಹಾನ ಬರೆದ 1ನೇ ಪತ್ರಿಕೆಯ 5:3ರಲ್ಲಿ ನಾವು ಗಮನಿಸುವಾಗ ಇಲ್ಲೊಂದು ಮಾತು ನೋಡ್ತೇವೆ ಪ್ರೇರೆ. ದೇವರ ಮೇಲಣ ಪ್ರೀತಿ ಏನೆಂದರೆ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದೇ. ಹಾಗಾದರೆ ಆತನ ಆಜ್ಞೆಗಳು ಭಾರವಾದವುಗಳಲ್ಲ. ಕಳೆದ 1ನೇ ಪಾಠ ನೋಡ್ತಾ ಇದ್ದೇವೆ, ನೋಗ ಎಂಬುದಾಗಿ. ಈ ನೋಗ ಎಂಥದ್ದು? ಕರ್ತನಾದ ಯೇಸು ಕ್ರಿಸ್ತನು, ಎಲೆ ಕಷ್ಟಪಡುವವರೇ, ಹೊರವಂತವರೇ, ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ, ನಾನು ವಿಶ್ರಾಂತಿ ಕೊಡುವೆನು, ನನ್ನ ನೋಗವು ಹಗುರವಾದದ್ದು, ಮೃದುವಾದದ್ದು ಎಂಬುದಾಗಿ ಹೇಳುವಾಗ ಎಂಥದ್ದು? ಆತನ ಆಜ್ಞೆಗಳನ್ನು ಅಲ್ಲಿ ನೋಡ್ತದೆ ಪ್ರೇರೆ. ಆತನ ಆಜ್ಞೆಗಳು ಭಾರವಾದವುಗಳಲ್ಲ. ಹಾಗಾದರೆ ಈ ಪ್ರೀತಿ ಭಾರವಾಗಿರುವಂಥದ್ದಲ್ಲ. 5ನೇ ಅಧ್ಯಾಯದಲ್ಲಿ ಪ್ರೀತಿ ಎಂಥದ್ದು ಎಂಬುದಾಗಿ ಬಹಳಷ್ಟು ಸಾರಿ ಬರೆಯಲ್ಪಟ್ಟಿದೆ. ಹಾಗಾದರೆ ನಮ್ಮಲ್ಲಿ ಎಂಥ ಪ್ರೀತಿ ಇದೆ? ಹೇಗೆ ನಾವು ಪ್ರೀತಿ ಮಾಡುತ್ತಾ ಇದ್ದೇವೆ? ಹಾಗಾದರೆ ಪ್ರೇರೆ, ನಾವು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಮತ್ತೊಂದು ಮಾತನ್ನು ಹೇಳಿ ಮುಗಿಸ್ತೇನೆ. ಯೋಹಾನ ಬರೆದ 2ನೇ ಪತ್ರಿಕೆಯಲ್ಲಿ ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳುತ್ತಿದ್ದಾನೆ. ಅಲ್ಲಿ ನೋಡುವಾಗ ನಾವು ಗಮನಿಸಿಕೊಳ್ಳೋಣ ಪ್ರೇರೆ. ಅಲ್ಲಿ ಹೇಳುವಂಥದ್ದು ಮಾತು 6ನೇ 5ನೇ ವಚನ, ನಾನು ಹೊಸ ಆಜ್ಞೆ ನಿಮಗೆ ಬರೆಯದೆ ಮೊದಲಿಂದಲೂ ನಮಗೆ ಬಂದ ಆಜ್ಞೆಯನ್ನು ಬರೆಯುವನಾಗಿ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವರಾಗಿರೋಣ ಎಂದು ನಿನ್ನನ್ನು ಕೇಳಿಕೊಡುತ್ತೇನೆ. ಇದು ಕೇಳುವಂಥದ್ದು, ಒಬ್ಬರನ್ನೊಬ್ಬರು ಪ್ರೀತಿಸುವರಾಗಿರೋಣ ಎಂದು ನಿನ್ನನ್ನು ಕೇಳಿಕೊಳ್ಳುತ್ತೇನೆ. ದೇವರ ಆಜ್ಞೆಗಳನ್ನು ಅನುಸರಿಸಿ ನಡೆಯುವುದೇ ಪ್ರೀತಿ. ಪ್ರೀತಿ ನಡೆಯಬೇಕೆಂಬುದೇ ನೀವು ಮೊದಲು ಕೇಳಿದ ಅಪ್ಪಣೆಯಾಗಿದೆ. ಮನುಷ್ಯನಾಗಿ ಬಂದಿರುವ ಯೇಸು ಕ್ರಿಸ್ತನನ್ನು ಒಪ್ಪದೇ ಇರುವ ಮೋಸಗಾರರು ಅನೇಕ ಮಂದಿ ಹೊರಟು ಲೋಕದಲ್ಲಿ ಹೋಗಿದ್ದಾರೆ. ಇದೇ ವಿಷಯವನ್ನೇ ಪೌಲನು ಗಲಾತ್ಯರಿಗೆ ಹೇಳೋದನ್ನು ನೋಡ್ತಾ ಇದ್ದೇವೆ. ಹಾಗಾದರೆ ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸು. ಒಬ್ಬರಿಗೊಬ್ಬರು ಸಹಿಸಿಕೊಂಡು, ಒಬ್ಬರೊಬ್ಬರು ಅರ್ಥ ಮಾಡಿಕೊಂಡು, ಒಬ್ಬರಿಗೊಬ್ಬರು ಸೇವೆ ಮಾಡುವಾಗ, ಒಂದು ಸಭೆಯ ಬಗ್ಗೆ ಮತ್ತೊಬ್ಬ ಸಭೆಯವರು, ಒಂದು ಕುಟುಂಬದ ಬಗ್ಗೆ ಮತ್ತೊಂದು ಕುಟುಂಬದ ಪ್ರಾರ್ಥನೆ ಮಾಡುವಾಗ, ಆ ಪ್ರಾರ್ಥನೆ ಮಾಡುವವರಲ್ಲಿ ಪ್ರೀತಿ ಇರಬೇಕು. ಆ ಪ್ರೀತಿ ಮನಪೂರ್ವಕವಾದ ಪ್ರೀತಿಯಾಗಿರಬೇಕು. ಒಂದು ಸಾರಿ ಕೆಲವು ಸಾರಿ ಇರ್ತಾರೆ, ಅಲ್ಲಿ ನಮ್ಮ ಸಹೋದರ ಇದ್ದಾರೆ, ಸೇವೆ ಮಾಡ್ತಾರೆ, ಅವರು ಹೀಗೆ ಹೇಳ್ತಾರೆ. ಅಕಸ್ಮಿತವಾಗಿ ಸ್ವಲ್ಪ ಏನಾದರೂ ಸಿಕ್ಕಿದ್ರೆ ಇನ್ನ ಅವರ ಯಾವಾಗ ಎಷ್ಟು ಅವರಿಗೆ ಎಲ್ಲ ವಿಷಯಗಳನ್ನು ಹಂಚಿಕೊಡ್ತಾ ಸಹಕಾರ ಮಾಡೋದಕ್ಕೆ ಅವ್ರನ್ನ ಹೊಗಳುವಂಥದ್ದು. ಮತ್ತೇನಾದರೂ ಮಾಡಲಿಲ್ಲ ಅಂದರೆ ಅವರ ಬಗ್ಗೆ ಎಷ್ಟು ಬೇಕು ದೊಡ್ಡ ಲಿಸ್ಟೇ ಕೊಡ್ತಾರೆ. ಪ್ರತಿ ದಿನಗಳಲ್ಲಿ ಉಪಕಾರ ಮಾಡಿದ್ದನ್ನು, ಸಹಕಾರ ಮಾಡಿದ್ದನ್ನು ನೆನೆಸೋದು ಬಹಳಷ್ಟು ಕಷ್ಟ. ಸ್ವಲ್ಪ ಎಲ್ಲಾದರೂ ಇದ್ದರೆ ಅದನ್ನು ಬಿತ್ತುವಂಥ ಒಂದು ಪ್ರೇರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಗಮನಿಸೋಣ. ಯೆರೂಸಲೇಮಿನ ಬೀದಿಗಳಲ್ಲಿ ಆತನು ಹೋಗುವಾಗ ಖರ್ಜೂರದ ಗಡಿಗಳನ್ನು ಹಿಡಿದುಕೊಂಡು ಆತನು ಹೊಗಳುವಾಗಲೂ, ಅದೇ ಯೆರೂಸಲೇಮಿನ ಬೀದಿಯಲ್ಲಿ ಹೊಗಳುವಾಗಲೂ ಆತನಿದಂಥ ಒಂದೇ ಪ್ರೀತಿ, ಮನಪೂರ್ವಕವಾದಂಥದ್ದು ಪ್ರೀತಿ, ಕ್ಷಮಿಸುವಂಥ ಪ್ರೀತಿ, ಕರುಣಿಸುವಂಥ ಪ್ರೀತಿ. ಹಾಗಾದರೆ ಈ ದಿನ ಈ ಸಂದೇಶವನ್ನು ಕೇಳಿಸಿಕೊಳ್ಳುತ್ತಿರುವ ನಾವುಗಳು ಪ್ರಿಯರೇ, ನಿನ್ನ ನೆರೆಯವರನ್ನು ನಿನ್ನಂತೆ ಪ್ರೀತಿಸುವುದಾಗಿ ಹೇಳುವಾಗ, ನೆರೆಹೊರೆಯವರು, ಜೊತೆ ಸೇವಕರು, ಸಭೆಯವರು, ಬಂಧುಗಳು ಯಾರೆಲ್ಲ ಎಷ್ಟೇ ನಮ್ಮನ್ನು ತಿರಸ್ಕರಿಸಿದರು, ನಾವು ಕಲಿತುಕೊಂಡದ್ದು ನಮ್ಮ ದೇವರ ಪ್ರೀತಿಯಲ್ಲಿ ನೆಲೆಗೊಂಡಿದ್ದರಿಂದ ಅವರನ್ನು ದೂಷಣೆ ಮಾಡದೆ, ಶಪಿಸದೆ, ಭಾರವಾಗದೆ ಸಹಿಸಿಕೊಳ್ಳುವಂಥ ಪ್ರೀತಿಯುಳ್ಳವರಾಗಿ. ಯಾಕೆಂದರೆ ಪ್ರೀತಿಯು ತಾಳ್ಮೆಯುಳ್ಳದ್ದು ಎಂಬುದಾಗಿ ಮಾಡ್ತೇವೆ. ಬಹು ತಾಳ್ಮೆಯುಳ್ಳದ್ದು. ಅಂಥ ತಾಳ್ಮೆಯುಳ್ಳ ಪ್ರೀತಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರೀತಿ, ಕಲ್ವರಿಯ ಪ್ರೀತಿ. ಆ ಪ್ರೀತಿಯಿಂದ ಕರೆಯಲ್ಪಟ್ಟಿದ್ದೇವೆಯೋ? ಆ ಪ್ರೀತಿಯಲ್ಲಿ ನಾವು ಕನಿಕರಿಸಲ್ಪಟ್ಟಿದ್ದೇವೆಯೋ? ಆ ಪ್ರೀತಿಯುಳ್ಳವರಾಗಿ ಜೀವಿಸೋಣ. ಆ ಕ್ರಿಸ್ತನ ಪ್ರೀತಿಯನ್ನು ಅನೇಕರಿಗೆ ಹಂಚೋಣ, ಅನೇಕರಿಗೆ ಸಾರೋಣ. ಇನ್ನು ಈ ದೇವರ ಪ್ರೀತಿಯನ್ನು ಕಂಡುಕೊಳ್ಳದೆ, ಈ ಪ್ರೀತಿಯನ್ನು ಅಂಗೀಕರಿಸಿಕೊಳ್ಳದೆ ಇರುವಂಥವರು ಒಂದು ವೇಳೆ ಯಾರಾದರಿದ್ದರೆ ಈ ರಾತ್ರಿ ಜ್ಞಾಪಕ ಮಾಡಿಕೊಳ್ಳಿರಿ. ನಾವೆಲ್ಲರೂ ಪಾಪಿಗಳಾಗಿ, ನಾವೆಲ್ಲರೂ ಸಹ ಭಕ್ತಿಹೀನರಾಗಿ, ಬಲಹೀನರಾಗಿ ದಾರಿ ತಪ್ಪಿ ಹೋಗುತ್ತಿರುವಾಗ ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಯಲ್ಲಿ ಉಂಟು ಮಾಡಿದ ಕರ್ತನು ನಮ್ಮೆಲ್ಲರನ್ನ ಪ್ರೀತಿಸಿ 2020 ವರ್ಷಗಳಿಂದ ಭೂಲೋಕಕ್ಕೆ ಮನುಷ್ಯನಾಗಿ ಬಂದು ತನ್ನ ಪ್ರಾಣವನ್ನು ಕೊಡುವಷ್ಟರ ಮಟ್ಟಿಗೆ ಪ್ರೀತಿ ಮಾಡಿದ್ದಾನೆ. ತನ್ನ ರಕ್ತವನ್ನು ಸುರಿಸುವಷ್ಟರ ಮಟ್ಟಿಗೆ ಪ್ರೀತಿ ಮಾಡಿ ಆ ರಕ್ತದಲ್ಲಿ ನಮ್ಮ ದೋಷಗಳನ್ನು, ನಮ್ಮ ಪಾಪಗಳನ್ನು, ನಮ್ಮ ಪಾಪದ ಸಾಲವನ್ನು ತಗೊಂಡು ತೀರಿಸಿದ್ದಾನೆ. ಆ ಯೇಸು ಕ್ರಿಸ್ತನ ಪ್ರೀತಿಯನ್ನು, ಆ ಶಿಲುಬೆ ಮರಣವನ್ನು ನೀನು ನೋಡಿ, ಕೇಳಿ, ನಂಬಿ
ರಕ್ಷಣೆ ಹೊಂದಿದರೆ ಆ ಪ್ರೀತಿಯು ನಿನ್ನಲ್ಲಿ ನೆಲೆಗೊಳ್ಳುತ್ತದೆ. ಈ ದೇವರ ಪ್ರೀತಿ ನೆಲೆಗೊಳ್ಳಬೇಕು, ಈ ದೇವರ ಪ್ರೀತಿಯಲ್ಲಿ ಜೀವಿಸಬೇಕೆಂಬ ಹಂಬಲವಿರುವುದಾದರೆ ಪ್ರೇರೆ ಈ ರಾತ್ರಿ ಈ ಶ್ರೇಷ್ಠದ ಪ್ರೀತಿಯನ್ನು ಅಂಗೀಕರಿಸಿಕೊಳ್ಳಿರಿ. ಈವರೆಗೂ ಒಂದು ವೇಳೆ ಈ ಲೋಕದ ಯಾವುದೇ ಹಣ, ಅಂತಸ್ತು, ಆಸ್ತಿ, ಅಂದ, ಸೌಂದರ್ಯಗಳ ಮೇಲೆ ಇರುವುದಾದರೆ ಆ ಪ್ರೀತಿಯು ಶಾಶ್ವತವಲ್ಲ. ಅದು ಕೇವಲ ಉಸಿರಿರುವ ತನಕ, ಉಸಿರುವಾದ ಮೇಲೆ ಆ ಪ್ರೀತಿ ಮಣ್ಣಲ್ಲಿ ಮಣ್ಣು ಪಾಲಾಗುತ್ತದೆ. ದೇವರ ಪ್ರೀತಿಯೋ ಶಾಶ್ವತವಾದ ಪ್ರೀತಿ, ಕಷ್ಟ ಕಣ್ಣೀರಿನಲ್ಲಿ ನಮ್ಮನ್ನು ಪ್ರೀತಿಸುವಂಥ ಪ್ರೀತಿ. ಈ ಪ್ರೀತಿಯನ್ನು ಪಡೆದುಕೊಂಡು ಆ ಕರ್ತನ ಬರುವ ತನಕ, ಈ ಲೋಕದಿಂದಲೂ ಪಡೆದ ತನಕ 123ನೇ ಕೀರ್ತನೆ, ನಾನು ಖಂಡಿತ ಪರ್ವತಗಳ ಕಡೆಗೆ, ನಾನು ಖಂಡಿತ ಪರಲೋಕದ ಕಡೆಗೆ ನೋಡುತ್ತೇನೆ ಎಂಬುದಾಗಿ ಹೇಳ್ತಾರೆ. ಆ ಕರ್ತನ ಕಡೆಗೆ ನೋಡುತ್ತಾ ನಮ್ಮ ಕಣ್ಣುಗಳನ್ನು ಆತನನ್ನೇ, ಪರಲೋಕದ ಆಸನ ಆಗಿರುವ ಆತನೇ ನನ್ನ ಕಣ್ಣುಗಳನ್ನು ನಿನ್ನ ಕಡೆಗೆ ಎತ್ತಿದ್ದೇನೆ ಎಂಬುದಾಗಿ ಕೀರ್ತನೆಗಾರ ಹೇಳಿದ ಹಾಗೆ ನಮ್ಮ ಯಾತ್ರೆ, ನಮ್ಮ ಕಣ್ಣುಗಳನ್ನು, ನಮ್ಮ ಹೃದಯವನ್ನು ಆತನಲ್ಲಿ ಇಟ್ಟುಕೊಂಡು, ಆತನ ನೆಲೆಗೊಂಡು ಆ ಪ್ರೀತಿಯನ್ನು ಹೊಂದುವರಾಗಿ ಜೀವಿಸೋಣ. ಈ ಪ್ರೀತಿಗೆ ನಾವು ಆಸರಾಗೋಣ. ಈ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸಹಿಸಿಕೊಂಡು, ಒಬ್ಬರ ಭಾರ ಒಬ್ಬರು ಹೊತ್ತುಕೊಂಡು ಕರ್ತನ ಸೇವೆಯನ್ನು ಮಾಡೋಣ. ಗಲಿಬಿಲಿಗೆ ಒಳಗಾಗದೆ, ದುರ್ಬೋಧನೆಗೆ ಒಳಗಾಗದೆ, ಈ ಲೋಕದಲ್ಲಿ ಹೇಳಿಕೊಡುವಂಥ ಕರ್ತನ ವಾಕ್ಯಕ್ಕೆ ವಿರುದ್ಧವಾಗಿರುವಂಥ ಬೋಧನೆಗೆ ಒಳಗಾಗದೆ, ಸತ್ಯ ಬೋಧನೆ, ಕ್ರಮವಾದ ಬೋಧನೆ, ಶ್ರೇಷ್ಠವಾದಂಥ ಬೋಧನೆಯಲ್ಲಿ ನಿಂತುಕೊಳ್ಳುವರಾಗಿ ಕರ್ತನ ಮಹಿಮೆಗಾಗಿ ಜೀವಿಸೋಣ. ಕರ್ತನ ಮಹಾಕೃಪೆ ನಮ್ಮೆಲ್ಲರ ಸಂಗಡಗಳಲ್ಲಿ. ಕರ್ತನ ತಾನೇ ಒಂದು ವಾಕ್ಯವನ್ನು ಆಶೀರ್ವದಿಸಲಿ. ಈ ಸಂಜೆ ವೇಳೆಯಲ್ಲಿ ಈ ವಾಕ್ಯ ಸಂದೇಶವನ್ನು ಕೊಡೋದಕ್ಕೆ ಸಮಯವನ್ನು ಕೊಟ್ಟಂಥ ಸಭಾ ಹಿರಿಯರು, ಪ್ರಿಯರಾಗಿರುವಂಥ ಸೈಮನವರಿಗೂ, CFC ಹಿರಿಯರು ಮತ್ತು ಲೀಡಿಂಗ್ ಮಾಡುತ್ತಿರುವಂಥ ದೈವ ಸೇವಕರು, ನನ್ನ ಜೊತೆ ಸೇವಕರಾಗಿರುವಂಥ ಬ್ರಾಹ್ಮಣನವರಿಗೂ, ಕೂಡಿ ಬಂದಂಥ ಎಲ್ಲರಿಗೂ ಶ್ರೇಷ್ಠ ಕ್ರಿಸ್ತನಲ್ಲಿ ವಂದನೆಗಳು. ಕರ್ತನ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.